ಏನಪ್ಪ ದಿಢೀರ್ ಅಂತ ನಾನು ಬಂದ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ನಮ್ಮ ಯುವಕರೆಲ್ಲ ಸೇರಿ ಒಂದು ಸಣ್ಣ ಚಿತ್ರ ಮಾಡಿದ್ದಾರೆ. ಅದರ ಹೆಸರು ಲಾ ಆಫ್ ಲೈಫ್. ಸಣ್ಣ ಸಬ್ಜೆಕ್ಟನ್ನ ನಾವು ನಿಜವಾಗ್ಲೂ ಒಂದು 2 hours ಪಿಕ್ಚರ್ ನೋಡಿದಂಗೆ ಎಷ್ಟು ಇದಾಗಿರುತ್ತೆ, ಇಂಪ್ರೆಸಿವ್ ಆಗಿರುತ್ತೆ, ಅಷ್ಟು ಇಂಪ್ರೆಸಿವ್ ಮಾಡಿದ್ದಾರೆ. ಲಾ ಅಂದರೆ ಒಂದು ಸಿದ್ಧಾಂತ, ಲೈಫ್ ಆ ಸಿದ್ಧಾಂತಕ್ಕೆ ಅಳವಡಿಸ್ಕೊಳ್ಳೋದು ಲಾ ಆಫ್ ಲೈಫ್. ನೀವೆಲ್ಲರೂ ಕರ್ಮ ಬಗ್ಗೆ ಕೇಳಿರ್ಬೋದು. ಸೊ ಕರ್ಮ ಅಂತ ಏನು ಅಂತಂದರೆ ನಾವೇನು ಮಾಡ್ತೀವೋ ಅದು ವಾಪಸ್ ನಮಗೆ ರಿಪೀಟ್ ಆಗಿ ಬರುತ್ತೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಅದರ ರಿಲೇಟೆಡ್ ಒಂದು ಲಾ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ದಿ ಲಾ ಆಫ್ ಲೈಫ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ಜೀವನದಲ್ಲಿ ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಆ ದೇವರು ನಮಗೆ ಸಹಾಯ ಮಾಡ್ತಾರೆ ಅನ್ನೋದು ಒಂದು ಥೀಮ್ ಇದರಲ್ಲಿ ಕಾಣ್ತಾ ಇದೆ. ಕತೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಹುಡುಗರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಕೊಂಡು ಹೋಗಿದೆ ಕತೆ. ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೆ ಕಥೆಯಲ್ಲಿ. ಯಾಕಂದರೆ ಹುಡುಗ ಅವನ ಕಷ್ಟನೇ ಪರಿಹಾರ ಮಾಡ್ಕೊಳ್ಳೋಕ್ಕಿಲ್ಲ ಅಂಥವನು ಇನ್ನೊಬ್ಬರ ಕಷ್ಟನ ಪರಿಹಾರ ಮಾಡೋಕ್ಕೆ ಹೋಗಿ ಅವನ ದುಡ್ಡು ಅವ್ರ ಕಷ್ಟನ ಜೀವನ ಮಾಡ್ಕೊಂಬಂದರೆ ಇವನ್ ಎಕ್ಸಾಮಿನೇಷನ್ ದುಡ್ಡು ಕಟ್ಟೋಕ್ಕಿಲ್ಲ ಅಂಥವ್ರು ಯಾರೋ ಪುಣ್ಯಾತ್ಮಗಳು ಇವನು ದುಡ್ಡು ಕಟ್ಟಿ ಇವನ್ ಎಕ್ಸಾಮಿನೇಷನ್ ಬರೆಯೋಂಗೆ ಮಾಡ್ತಾರಲ್ಲ, ಅದೇ ದೇವ್ರ ನಿಯಮ ಅನ್ನೋದು. ಇರೋ 4 ಡೈಲಾಗು ಸೂಕ್ತವಾಗಿದೆ. ನನ್ನ ಟೀಮ್ ಮುದ್ದುಲಕ್ಷ್ಮಿ ಅವರು ಎಲ್ಲರೂ ನೋಡಿದ್ದಾರೆ. ಅವಾರ್ಡ್ ವಿನ್ನಿಂಗ್ ಶಾರ್ಟ್ ಮೂವಿ ತುಂಬ ಅದ್ಭುತವಾಗಿದೆ. ನಾನಂತೂ ನೋಡಿ ತುಂಬಾ ಖುಷಿಪಟ್ಟೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆಶೀಶ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಲಾ ಆಫ್ ಲೈಫ್. ಆಲ್ ದ ಬೆಸ್ಟ್ ಆಶೀಶ್. ಆಲ್ ದ ಬೆಸ್ಟ್ ಲಾ ಆಫ್ ಲೈಫ್. ಆಲ್ ದ ಬೆಸ್ಟ್.